ಸರೋಜಮ್ಮ, ಸರೋಜಮ್ಮ, ಏನವ ಬಾಮ ಇಲ್ಲಿ. ಏನವ ಇವಾಗ ಹೆಂಗೋ ರಾಮನ ಮಕ್ಕಳಕ ನಾಮಕರಣ, ಆ ಮಗು ಮಕ್ಕಳ ಜೊತೆಗೇನೆ ಚೈತನ್ಯ ಮಗು ಮಾಡ್ಬಿಡೋಣ. ಕೆಲಸ ಆಗೋತದೆ. ಅದಕ್ಕೆ ಮವ ಹಂಗಂತ ಇದ್ರಿ? ಅಲ್ಲ, ಕೆಲಸ ಆಗೋತದೆ ಅಂತ. ಇವಾಗ ರಾಮ ಮಕ್ಕಳಿಗೆ 9 ತಿಂಗಳು, ಇವಾಗ ಈ ಮಗು 5 ತಿಂಗಳು ಆತ ಬರ್ತದೆ. ಮಾಡ್ಬಿಡೋಣ ಅಂತಂದ್ರೆ ಮಾಡ್ಬಿಡೋಣ. ಯಾವ್ದಕ್ಕೂ ಹೇಳ್ತೀನಿ ಮವ. ಆಯ್ತಮ್ಮ, ಆಲೋಚನೆ ಮಾಡ್ರಿ. ಎಲ್ರಿಗನ್ನೋರಿಬ್ರು ಕೂತ್ಕೊಳ್ರಿ. ಅವ್ರಿಗೆ ನಾವು ಫೋನ್ ಮಾಡಂಗಿದ್ರೆ ಫೋನ್ ಮಾಡಿ ಕೇಳ್ರಿ. ಚೈತನ್ಯನೂ ಕೇಳ್ರಿ. ಕೇಳ್ಬಿಟ್ಟು ಆಮೇಲೆ ಹೇಳ್ರಿ. ಸರಿ ಮವ, ಆಯ್ತು. ಅಂಬುಜೆ, ಅಂಬುಜೆ, ಏನಪ್ಪ ಸ್ವಾಮಿ? ಬಾಯ್ಲೆ. ಏನು? ಚೈತನ್ಯ ಅವ್ರ ಅತ್ತೆನೂ ನಾದ್ನಿ ಬಂದಿದ್ದೇನು ಮನೆ ಹತ್ರಕ್ಕ? ಅವ್ರು ಬೆಂಗಳೂರಾಗ ಅವ್ರೆ, ಇಲ್ಲಿ ಕೆಳಗೆ ಬರ್ತಾರೆ. ಬಂದು 2 ದಿವಸ ಆಯ್ತು, ಇನ್ನ ಬಂದಿಲ್ಲ. ಮಗು ನೋಡಕ್ ಬಂದಿಲ್ಲ. ಏನು ಬಂದವ್ರೆ, ನಾನ್ ಮಾತಾಡ್ಸಿದ್ನಿ. ಹೌದಾ? ಹ್ಞೂ. ಅಮ್ಮಗನ್ ನೋಡ್ಕೊಂಡು ಹೋಗ್ದಿರಾ? ಇದ್ದೋಗ್ಬಿಟ್ಟವಳೆ. ಅದೇನೋ, ನೀನೇ ಹೋಗಿ ಕೂಗೋಗು. ಇನ್ನೇನು ಮಾಡ್ತೇಮ್ಮ, ನಾವು ಹೆಣ್ಣೋತ್ತಾರೋ ತೆಗಿ ಬಗ್ಗೆ ಇರಬೇಕು. ಹೌದಾ? ಹೋಗಿ ಕೂಗೋಗು. ಆಮೇಲೆ ಹೋಗಿ ಬರ್ತೀನಿ ತಡಿ. ಹೋಗಿ ಕೂಗ್ಬಿಟ್ಟು ಬರ್ತೀನಿ. ಸರಿ ಆಯ್ತು. ತತಾ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರ್ಬೇಕಂಗೆ ಗಾಡಿ ಕೊಡ್ತತ. ಅದೇನೋ ಬೆಳಕಾಗಿದ್ದ ತಕ್ಷಣ ಅರ್ಜೆಂಟಿಗೆ ಏನೋ ಒಂಚೂರು ಕೆಲಸ ಆಯ್ತಜ್ಜಿ, ಅದಕ್ಕೆ ತತ ಗಾಡಿ ಕೊಡ್ತತ. ನೀನು ಅಲ್ಲೈತ್ ನೋಡಪ್ಪ, ಹೋಗಿ ಹಾಕೊಂಬೋಗ. ಹೋಗು. ಇಲ್ಲ ಬರಿಲ್ಲ ನಾನು ಹಂಗೆ ಹಾಕೊಂಡು ಓದ್ತೀನಿ. ಇದೇನು ಬೆಳಕಾಗೋಷ್ಟಲ್ಲಿ ಬಂದಿದ್ಯಾ? ನೀವು ಅಪ್ಪಂದ ಇತ್ತಲ್ಲ ಗಾಡಿ? ನಮ್ಮ ಅಪ್ಪನ ಗಾಡಿ ಪಂಚರ್ ಆಗ್ಬಿಟ್ಟಿರ್ತದ, ಅದಕ್ಕೆ ಬಂದೆ. ಸರಪ್ಪ, ಆಯ್ತು. ಇನ್ನು ಮುಂದಕ್ಕೇನು ಓದಲ್ಲೇನಾ? ಅಯ್ಯ ನೀನು ಓದ್ತಾನ ಅವನು. ಅಲ್ಲಿ ಏನೇನು ಕೆಲ್ಸಕ್ಕೆ ಕಿತಾಪತಿಗೆ ಮಾಡಿ ಓಡ್ ಬಂದವನೋ ಏನು ಕತೆನೋ. ಏನು ರಾಮನ್ ಕೆಟ್ಟೋದ್ನ ಇಲ್ಲ ಆಶ್ರಂತನ ಕೆಟ್ಟೋದ್ನ? ಅವರಿಬ್ರಪ್ಪ ನಿಂಗೆ ಹೆಸರು ತರೋದಂದ್ರೆ ಸುತ್ತಮುತ್ತ ಹಳ್ಳಿಗಳೇ ಕೊಂಡಾಡ್ತವೆ. ಇವರೆಲ್ಲ ಉದ್ಧಾರ ಆತರ. ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಹೋಗ್ ಒಳಕ್ಕೆ. ಇದ್ದಿದ್ದಂಗೆ ಹೇಳಿದ್ರೆ ಅದು ಬಂದು ಎದಕ್ಕೆ ಹೋದ್ರಂತೆ. ಹಂಗೆ ಕತೆ. ಅಯ್ಯೋ, ನಿಮ್ಮ ಅಜ್ಜಿ ಹಂಗೇನಪ್ಪ, ನೀವು ಬೇಜಾರು ಮಾಡ್ಕೊಂಬೇಡ, ಹೋಗ. ಅಯ್ಯ ಇವಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಾವು ಜೀವನದಾಗ ಜೀವನ ಮಾಡಕತ್ತೈತ. ನೀನು ನೋಡ್ಸತ ಇವನ ಮೇಲೆ ನನಗೇನೋ ಅನುಮಾನ. ರಾಮನ್ ಕೇಳ್ತೀನಿ ತಡಿ, ಒಂದು ಕಣ್ಣಿತ್ತಿರುವಂತ. ಅಜ್ಜಿ ಅಮ್ಮನ ಮೊಮ್ಮಗನು ಇವನು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಾರೆ. ಗುಸ್ಗುಸ ಅಂತ ಮಾತಾಡ್ತಾ ಇರ್ತಾರೆ. ಹೆಂಗೋ ಫ್ಯಾಕ್ಟ್ರಿ ನೋಡ್ಕೊಳಕ್ಕೆ ಅವ್ರ ಅಪ್ಪನವನೇ. ಇವ್ನು ನೋಡ್ಕೊಬೇಕು ಅನ್ನೋದೇನು, ಮುಂದಕ್ಕೆ ಓದ್ಬೇಕು ತಾನೆ. ಮಾತಾಡೋಣ. ಅಮ್ಮ ಏನು ತಾತ ಚೈತನ್ಯ ಅಂತ ಇದ್ನು. ಇವಾಗ ರಾಮನ ಮಕ್ಕಳಿಗೆ 11 ತಿಂಗಳಾಗದಲ್ಲ. ಅದಕ್ಕೆ ಆ ಮಕ್ಕಳಿಗೆ ನಾಮಕರಣ ಮಾಡ್ತಾರೆ. ಹಂಗೆ ಜೊತೆಗೆ ಚೈತನ್ಯ ಮಗುಗೂ ಮಾಡಿಬಿಡೋಣ ಅಂತ ಹೇಳ್ತಾ ತಾತನ. ಹೆಂಗೆ ಅದೇನಮ್ಮ ರಾಮನ ಮಕ್ಕಳ ಜೊತೆಗೆ ನಮಗೂ ನಾಮಕರಣ ಮಾಡೋದು? ನಾವೇನು ಗತಿ ಇಲ್ದಿರ ಬಂದಿದ್ದೀರ ನಿಮ್ಮ ಮನೆಗೆ? ಗತ್ಕೆಟ್ ಬಂದಿದ್ದೀರಾ ನಾವು? ಅದೇನಮ್ಮ, ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಯಜಮಾನ್ ಕೇಳಿದ್ರೆ ಲಕ್ಷ ಖರ್ಚು ಮಾಡ್ತಾರೆ ನನ್ನ ಮಗನಿಗೋಸ್ಕರ. ನಾವ್ಯಾಕಮ್ಮ ಅವ್ರ ಜೊತೆಗೆ ನಾಮಕರಣ ಮಾಡಬೇಕು? ನಿಗೇನು ಹೇಳೋಕ್ಕೇನು ಬಾಯಿಲ್ಲೇನಮ್ಮ? ನಿಮ್ಮ ತಾತನ ಕೇಳಿದ್ನು, ಅದಕ್ಕೆ ಹೇಳಿದ್ ನಾನು. ಅವ್ಳಿಗೆ ಹೇಳ್ಬಿಟ್ಟು ಹೇಳ್ತೀನಿ ಅಂತ. ಅದಕ್ಕೆ ಹಂಗಾಡ್ತಾ ಇದೆಯಾ? ಖರ್ಚು ಆಗೋಗ್ಲಿ ಬಿಡು. ನಿನ್ನ ಮಗುಕ್ಕೆ ಇವಾಗ 5 ತಿಂಗಳು ಆಯಿತಾ? ನೋಡೋಕ್ಕೂ ಚೆನ್ನಾಗವನೆ. ಗುಂಡ್ಗೆ ಹೆಂಗವ್ನು ಮಗು ಒಳ್ಳೆ ಆಪಲ್ ಇದ್ದಕ್ಕವನೆ. ಹಾಗೆ ಕುಳಿಸ್ಬಿಟ್ಟು ನಾಮಕರಣ ಮಾಡಿದ್ರೆ ಆಯ್ತು ಬಿಡು. ಖರ್ಚು ಆಗೋಗ್ಲಿ. ಅದಕ್ಕೆ ಹಂಗೆ ಹುಟ್ಟು ಬೀಳ್ತಾ ಇದೆಯಾ? ಈಗ ತಾತನಿಕ ನನ್ನ ಮಗನಿಗೊಬ್ಬನಿಗೆ ನಾಮಕರಣ ಮಾಡೋಕ್ಕಾಗಲ್ಲ ಅಂತೇನೋ? ಏನು ಗತಿ ಇಲ್ಲ ಅಂತೇನೋ? ಗತಿ ಇಲ್ಲ ಅಂತ ಹೇಳಿ ಮಾಡಿಬಿಡೋಣ. ಇಲ್ಲ ನಮ್ಮ ಯಜಮಾನ್ ಕೇಳಿದ್ರೆ ನಮ್ಮ ಯಜಮಾನ ಮಾಡ್ತಾನೆ ನಾಮಕರಣ ಚೌಟ್ರಿನಾಗ. ಅಯ್ಯೋ ಭಗವಂತ, ನೀನೇನಮ್ಮ ಹಿಂಗಾಡ್ತೀಯ ತಾಯಿಯೇ? ಹೋಗ್ಲಿ ಬಿಡು. ಬೇಡ ಅಂತ ಹೇಳಿದ್ರೆ ಮುಗೀತು. ಏನು ಅಮ್ಮನ ಮಗಳು ಏನೋ ಇಬ್ಬರು ಮಾತಾಡ್ತಾವ್ರೆ. ಅಲ್ಲ, ತಾತನಿಗೆ ಏನು ಗತಿ ಇಲ್ಲೇನೋ, ಅದಕ್ಕೆ ನಾಮಕರಣ ಇವ್ರ ಜೊತೆಗೆ ಮುಗಿಸ್ಬಿಟ್ಟ ಊರಿಗೆ ಸಾಗಾಕ್ಬಿಡೋಣ ಅಂತ. ಯಾವಳವಳು ಲೇ ಚೈತನ್ಯ? ಅಯ್ಯೋ ನಿನ್ನ ಮಕ್ಕಷ್ಟು ಬೆಂಕಿತ್ತು ಹೇಳು. ಅದೇನು ಮಾತಂತ ಮಾತಾಡ್ತಾ ಇದೆಯೇ? ಇನ್ನೇನು ಅಜ್ಜಿ, ಕಾರುಣ್ಯ ಮಕ್ಕಳ ಜೊತೆಗೇನೆ ನನ್ನ ಮಗು ನಾಮಕರಣ ಮಾಡಬೇಕು ಅಂತ ಹೇಳ್ತಾವಂತೆ ತಾತನು. ಹೇಳಿದ್ರೆ ಏನೇ ಆಯಿತು? ಇಷ್ಟ ಇದ್ರೆ ಇಷ್ಟ ಅಂತೇಳು, ಇಲ್ಲ ಅಂತಂದ್ರೆ ಇಲ್ಲ ಅಂತೇಳು. ಅದಕ್ಕೆ ಯಾಕೆ ಹಂಗೆ ಬ್ಯಾಕ್ ಇತ್ತೋಗಂಗೆ ಅರ್ಸ್ಕೊಂತ ಇದೆಯಾ? ಬೇಡ ತಾನೆ, ಬೇಡ ಬಿಡು. ನನಗೆ ಗೊತ್ತಿದ್ರೆ ಕೇಳಿದ್ನಾ? ಏನು ಮಾತುಗಳಂತ ಮಾತಾಡ್ತಾ ಇದೆಯೇ? ನನಗಿಷ್ಟ ಇಲ್ಲ ಅಮ್ಮ ಅವ್ರ ಮಕ್ಕಳ ಜೊತೆಗೆ ನಮ್ಮ ಮಕ್ಕಳದು ನಾಮಕರಣ ಮಾಡೋದು. ನನ್ನ ಮಗುಗೆ ಸಪ್ರೇಟಾಗಿ ಮಾಡಲಿ, ಅವ್ರ ಮಕ್ಕಳಿಗೆ ಅವ್ರು ಮಾಡ್ಕೊಳ್ಳಿ. ಆಯಿತಾ? ಇಷ್ಟ ಇಲ್ಲ ಅಂತ ಹೇಳ್ದ? ಸರಿ ಬಿಡು, ಅದನ್ನೇ ರಾಮಾಯಣ ಮಾಡಬೇಡ. ಇವಾಗಾಗಿರೋ ರಾಮಾಯಣಗಳೇ ಸಾಕು. ಏನು ನನ್ನ ಗಂಡನ ಗತಿ ಇಲ್ದಿರವನ ಹೇಳು. ನಾವು ಗತಿ ಇಲ್ಲ ಅಂದಿದ್ರೆ ಏನೋ ನೀವು ಹೇಳ್ದಂಗೆ ಕೇಳ್ಬೋದಾಗಿತ್ತು. ಚೌಟ್ರಿನಾಗ ಮಾಡ್ತಾನೆ ಬೇಕಾದ್ರೆ ಬೆಂಗಳೂರಾಗ. ಊರಾಗ್ನವ್ರನ್ನೆಲ್ಲ ಕರ್ಕೊಂಡೋಗಿ ಚೌಟ್ರಿನಾಗ ಮಾಡ್ತಾನೆ ಜೋರಾಗಿ. ಚೌಟ್ರಿನಾಗನ ಮಾಡಲಿ, ಮೈಸೂರು ಅರಮನೆಗನ ಮಾಡಲಿ. ನಮ್ಮ ಮನೆಗೆ ಬಂದಿದೆಯಾ, ಮಗುಗೆ ನಾಮಕರಣ ಮಾಡಬೇಕು, ಹೆಸರಿಕ್ಬೇಕು, ಇನ್ನು ನಿಮ್ಮ ಮನೆಗೆ ಸೇರಿಸ್ಬೇಕು. ಅಷ್ಟೇ ನಮ್ಮ ಕರ್ತವ್ಯ. ಇಲ್ಲ, ನನಗಿಷ್ಟ ಇಲ್ಲ. ಅಯ್ಯೋ ಏನು ಮಕ್ಕಳು ಏನೋ, ಹೋಗಮ್ಮ. ಚಿಕ್ಕ ಮಗುವಾಗ ಎಷ್ಟು ಮುಚ್ಚಿಟುಕವಾಗಿ ನಾಜೋಕಾಗಿ ಇದ್ಲು ಇವಳು. ಇವಾಗ ಯಾಕೆ ಹಿಂಗಾಗೋಗ್ಬಿಟ್ಲು ಇವಳು? ಯಾಕೋ ಏನು ಕತೆನಾ? ಅಮ್ಮ ಏನಾ? ಇಲ್ಲ ಶಿವನೇ ಏನಾ? ಅಪ್ಪನೇನ? ಎಲ್ಲಮ್ಮ ಅಪ್ಪನು? ಯಾಕ? ಅದೇ ಪಟೇಲ್ ಅಪ್ಪನು, ನಾನು, ಆಮೇಲೆ ವಾಟರ್ ಮ್ಯಾನು, ಆಮೇಲೆ ಸಿದ್ನು ಎಲ್ಲರೂ ಗೋವಾಕ್ಕೆ ಹೋಗ್ತಾ ಇದ್ದೀರಿ.
ಇಲ್ಲ ಅಪ್ಪನ ಕಾಸಿಸ್ಕೊಂಡು ಹೋಗೋಣ ಅಂತ ಬನ್ನಿ. ಗೋವಾಕ ಗೋವಾಕಮ್ಮ. ನೀನು ಇವಾಗ ಗೋವಾಕ್ಕೆ ಹೋಗ್ಬೇಕಾ? ಮೊಮ್ಮಕ್ಕಳದು ನಾಮಕರಣ ಇಟ್ಕೊಂಡು ಇಲ್ಲೇನೋ ಕೆಲಸ ಬಲ್ಸ ನೋಡ್ತೀರಾ, ಇವಾಗ ಹೋಗ್ಬೇಕೇನೋ ಗೋವಾಕ್ಕೆ ನೀನು? ಹಾಂ, ಇರಲಿ ನಮ್ಮ ಮೊಮ್ಮಕ್ಕಳು ನಾಮಕರಣ ನಡೀತದೆ, ನೀವೆಲ್ಲ ಇದಿರಲ್ಲ ನಡೆಸ್ರಿ. ನಾನು ಗೋವಾಗೆ ಹೋಗ್ಬೇಕು, ಕಾಸುಗಳು ಬೇಕು ನಂಗೆ. ಎಷ್ಟು ಬೇಕಾ ಚಿಕ್ಕೋನೆ? ಕೊಡ್ತೀನಿ. ಹೇಳಲ್ಲ ಎಷ್ಟು ಬೇಕಂತ, ನನಗೆ ಕೊಡ್ತೀನಿ. 10,000 ರೂಪಾಯಿ ಬೇಕು ಕೊಡೆ ಸರೋಜಿ. 10,000 ರೂಪಾಯಿ ಬೇಕು? ಹ್ಞೂ, ಇವಾಗ ಈ ಬಟ್ಟೆಗೆ ಹಾಕೊಂಡು ಹೋಗಂಗಿಲ್ಲಂತೆ ಗೋವಾಕ. ಪ್ಯಾಂಟು ಸೊಲ್ಟು ಹಾಕೊಂಡು ಹೋಗ್ಬೇಕಂತೆ. ಪ್ಯಾಂಟು ಸೊಲ್ಟು, ತಲೆ ಮೇಲೆ ಒಂದು ಟೋಪಿ, ಕಣ್ಣಕ್ಕೆ ಇವು ಕುಳಿಂಗು ಗಳಸುಗಳು ಎಲ್ಲನೂ. ಲೇ ಪಿಜ್ಜಾಗ ದೂಸು ಗಳಸುಗಳದ ಅವೇ ಹಾಕೊಂಬಿಟ್ಟು ಹೋಗ. ಲೈ ಅವೆಲ್ಲ ಲೈ ಕಣ್ಬೇಕು ಸುಗ್ಲು ಹೇಳ್ತಾರದು ನಾನು. ಕೂಲಿಂಗ್ ಗಳಸುಗಳು ಎಷ್ಟೇ ಬಿಸಿಲು ಬಿದ್ರು ಕಣ್ಣು ಮೇಲೆ ಬೀಳಲ್ಲ. ಲೇ ಗೋವಾಕ್ಕೂ ಬೇಡ ಎಲ್ಲಕ್ಕೂ ಬೇಡ, ಬಾಯಿ ಮುಚ್ಕೊಂಡು ನಡಿ, ಕೆಲಸ ಆಯ್ತು ನಡಿ. ಮೊಮ್ಮಕ್ಕಳದು ನಾಮಕರಣ ಈ ಅಪ್ಪನ ಗೋವಾಕ್ಕೆ ಹೋತಾನಂತೆ ತಿರುಪೇಶೋಕಿ ಮಾಡಕ್ಕ. ಏನಮ್ಮ ಹಂಗಂತ ಇದೆಯಾ? ಏನು ತಿರುಪೇಶೋಕಿ ಗಿರ್ಪೇಶೋಕಿ ಅಂತ ಇದೆಯಾ? ಯಾಕ ಬಾಯಿ ಮುಚ್ಕೊಂಡು ನಡಿಗೆ ಅಂದ್ರೆ ನಡಿಬೇಕು ನೋಡು. ಲೇ ನಿನ್ನ ಮೊಮ್ಮಕ್ಕಳದು ನಾಮಕರಣಲೇ, ನಾಮಕರಣ ಮಾಡಿದ್ರೆ ಇವಾಗ ಗೊತ್ತಾಯ್ತೀನಿ ಅಂತೀಯಲ್ಲ? ಹಾಂ ಲೇ ನಮ್ಮ ಅಪ್ಪನೇ ತೋದ್ನೆ. ಯಾರು ಕೇಳಿದ? ನಿಮ್ಮ ಅಪ್ಪನೇ ಹೇಳ್ಬಿಟ್ಟು ಹೋತಾನ ನನಗೆ ಹಾಲ್ಕೋತೀನಿ ಇಲ್ಕೋತೀನಿ ಅಂತ? ಹಾಂ, ನಿಮ್ಮ ಅಮ್ಮನ ಕೇಳ್ಬಿಟ್ಟು ಹೋಗಲ್ಲ, ನಮ್ಮ ಕೇಳ್ಬಿಟ್ಟು ಹೋತಾನ? ಎಲ್ಲರೂ ಗೋವಾಕ್ಕೆ ಹೋಗ್ತಾವ್ರೆ, ನಾನು ಓದ್ತೀನಿ ಅಂತಂದ್ರೆ ನೋಡು. ಲೇ ಹೆಲಿಕಾಪ್ಟ್ರಾಗ ಹೋಗೋದು, ಏನ್ರಾಗ ಹೋಗೋದು? ಏನೇ ಇನ್ನೊಂದ್ಕಿತ ಹೇಳೆ. ಲೇ ಹೆಲಿಕಾಪ್ಟ್ರಾಗಲ್ಲ, ಅದ್ರಾಗ ಹೋಗ್ತೀರಾ? ಇಲ್ಲಿಂದ ಅಲ್ಲಿಗೆ ಹೋಗಕ್ಕ 8,000 ರೂಪಾಯಿ ಅಂತೆ. ಹ್ಞೂ, ಗೋವಾಕ ಹೋಗಕ್ಕ ಅದ್ರಾಗ ಹೋಗ್ತೀರಾ, ಇಲ್ಲ ಬಸ್ಸಾಗ ಹೋಗ್ತೀರಾ, ಇಲ್ಲ ರೈಲಾಗ ಹೋಗ್ತೀರಾ? ಐಟ್ಲಾಗ ಇವರು ಬಸ್ಸಾಗ ಹೋಗೋಣ ಅಂತಂದ್ರು, ಬಸ್ಸಾಗ ಏನಕ್ಕೆ ಹೋಗೋದು? ಬಸ್ಸಾಗ ಬೇಡ, ರೈಲಾಗವೂ ಬೇಡ, ಏರೋಪ್ಲೇನಾಗೆ ಓದ್ತೀನಿ ನಾನು. ಏರ್ಪ್ಲೇನಾಗ ಹೋಗಿ ಬರ್ಬೇಕಂದ್ರೆ ಒಂದು 50,000 ಬೇಕು, ಹೋಗಕ್ಕೆ 8,000, ಬರಕ್ಕೆ 8,000. ಹ್ಞೂ. ಓ ಹಂಗ ತಡಿ, ನಮ್ಮ ಅಪ್ಪನ ಕೇಳ್ತೀನಿ. ನಮ್ಮ ಅಪ್ಪನ ಗೊತ್ತಿತ್ತವ್ರ ಮನೆ ಹತ್ರಕ್ಕೆ ಹೋಗಿತ್ತಾನೆ, ಓದ್ತೀನಿ ನಾನು. ಹೋಗು ಇವಾಗ ತಾನೆ ಕೊಟ್ಬಿಡ್ತಾನೆ ನಿಮ್ಮ ಅಪ್ಪನ ಹೋಗಿ ಅಂತ. ನೋಡಿ ಯಾರಾದ್ರು ನನ್ನ ಗಂಡ ಅದು ಎತ್ತೋಗ್ಬಿಟ್ನ, ಕಣಿಕೆ ಕಾಣಿಸಲ್ಲ ಮುಂದೆ ಮಗನ. ಹಾಂ, ತಿರ್ಗಾನ ಸುನಂದಿಯಿಂದ ಬಿದ್ದವನ ಹೆಂಗೆ? ನಾಳೆಲ್ಲ ಬಿಟ್ಬಿಟ್ಟವನೆ ಅಂತ ಅನ್ಕೊಂಡೆ, ತಿರ್ಗಾನ ಸುನಂದಿಯಿಂದ ಬಿದ್ದನ ಹೆಂಗೆ? ಹಾಂ, ತಾಟ ಹತ್ರಕ್ಕೆ ಓದ್ತೀನಿ ಅಂತಾರೆ, ಗಂಟೆ ಆದರೂ ತಾಟ ಹತ್ರದಿಂದ ಬರಲ್ಲ. ಏನಪ್ಪ ನಿಮ್ಮ ಕತೆ? ಇವತ್ತು ಬರಲಿ ವಿಚಾರಿಸ್ಕೊಂತೀವಿ. ಅಲ್ಲ ವಿಷಯತನಕ್ಕೆ ಏನು ಬಂದಿರೋದ ರೋಗ? 5 ತಿಂಗಳಾಗತ್ತೆ ನಾಮಕರಣ ಮುಗಿಸ್ಕೊಂಡು ಮನೆ ಸೇರ್ಕೊಂತೀರಾ, ಇವಳು ಮನೆಗೆ ಇವಳು ಇರ್ತೀರಾ? ಹಾಂ, ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲ ಇರಬೇಕು. ಹೆಂಗೂ ಮಗು ತಿಂಡಿಗಳು ಚೆನ್ನಾಗವನೆ ಕೂತ್ಕೊಂತಾನೆ. ಇವಳು ಹೋಗಿ ಅವಳ ಮನೆ ಅವ್ಳು ಸೇರ್ಕೊಂತೀರ ನೋಡ್ತಾ ಇವಳು ಏನು ಆಟ ಆಡ್ತಾವಳೆ. ಇವಾಗ 5 ತಿಂಗ್ಳಿಗೆ ತಪ್ಪಂದ್ರೆ ಇನ್ನು 9 ತಿಂಗಳ ಗಂಟ ನಾಮಕರಣ ಮಾಡೋಕ್ಕಾಗಲ್ಲ. ಇನ್ನು 6 ತಿಂಗಳಿಗೆ 7 ತಿಂಗಳಿಗೆ 8 ತಿಂಗಳಿಗೆ ನಾಮಕರಣ ಮಾಡೋಕ್ಕಾಗೈತಾ? ಇವ್ರ ಜೊತೆಗೆ ಹಂಗೆ ಗುಂಪಲಾಗ ಗೋವಿಂದ ಅನ್ಸ್ಕೊಂಡು ಮನೆ ಸೇರ್ಕೊಂತೀರ ಇವಳು. ಯಾಕೆ ಹಿಂಗೆ ಆಡ್ತಾವಳೆ? ಹಾಂ, ಅವ್ರು ನೋಡಿದ್ರೆ ಸರಿಯಾಗಿ ಕ್ಯಾರೇ ಮಾಡಲ್ಲ. ಇವ್ಳಿಗೆ ನಮ್ಮ ಚೇತನಕ್ಕೆ ಬುದ್ಧಿನೇ ಇಲ್ಲಮ್ಮ. ಏನಂದು ಹೇಳಿದ್ರೆ ನಾನು ಇರೋದಕ್ಕಿಲ್ಲ ಬಾದೇನ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಏನೋ ಹೋಗಮ್ಮ, ನಮ್ಮ ಮಕ್ಳಿಗೆ ಬುದ್ಧಿ ಅದು ಯಾವಾಗ ಬರ್ತದೆ ಏನೋ. ನಮ್ಮ ಅಪ್ಪನೇನು ಮನೆಯಿಂದ ಈಚೆಗೆ ಬರಲ್ಲ. ಹೋಗಿ ಬಂದ ಓ ಅಪ್ಪ, ಯಾಕ ಮನು ಬಾಯ್ಲಿ? ಅಪ್ಪ ನಾಕೊಂದ 2 ಲಕ್ಷ ದುಡ್ಡು ಕೊಡಪ್ಪ. 2 ಲಕ್ಷ ದುಡ್ಡು? ಇದೇನು ನಿಂತ ಹಿಂಗೆ ಕೇಳ್ತಾ ಇದೆಯಾ? ಕೊಡಪ್ಪ ನೀನು. ಅವಳು ಬಸ್ರಿ ಹೆಂಗ್ಸು, ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾಳೆ. ಈ ಟೈಮಾಗ ಅವಳ ಆಸೆ ನೆರವೇರಿಸ್ರಿ, ಇನ್ಯಾವಾಗ ನೆರವೇರ್ಸೋಣ ನಾವು? ಮನೆಯೆಲ್ಲ 10,000 ಎತ್ಕೊಳ್ಳೋದಲ್ವ, ಏನಾರ ಮಾಡಿಸ್ಬೇಕು ತಿನ್ಸ್ಬೇಕು ಹಂಗೆ ಹಿಂಗೆ ಅಂತ. ಇನ್ನೇನು ಬೇಕಂತೆ? ಅವಳೇನೋ ಯಾವ ವಾಲಿಗೆ ನೋಡೋಳಂತೆ, ಆ ವಾಲಿಗೆ ತಗೊಬೇಕಂತೆ ಆಸೆ ಪಡ್ತಾವಳೆ. ಕೊಡಪ್ಪ. ಲೈ ಇವಾಗ ಇರೋ ರೇಟಾಗ ಒಡವೆ ಕೊಡೋಕ್ಕಾಗಲ್ಲ. 14,000 ರೂಪಾಯಿ 1 ಗ್ರಾಮ್ ಬಂದು. ಇವಾಗ ಏನು ಅರ್ಜೆಂಟು ಇರೋ ಒಡವೆಗಳೆಲ್ಲ ಹಾಕೊಳ್ಳಿ, ಸುಮ್ಮನೆ ಇರುವ. ಇಲ್ಲ ನೀನು ಕೊಡಪ್ಪ ನೀನು ಸುಮ್ಮನೆ. ಇವಾಗ ಅವಳಿಗೆ ಖರ್ಚು ಮಾಡ್ತೀರ, ನಾನು ಇನ್ಯಾರು ಖರ್ಚು ಮಾಡಬೇಕು? ಅಲ್ಲ ನಿನ್ನ ತಜ್ಜೆಗೆ 2 ಲಕ್ಷ 3 ಲಕ್ಷ ದುಡ್ಡು ಕೊಡು ಅಂತಂದ್ರೆ ಹೆಂಗೋ? ಏನು 10,000ನೋ 20,000ನೋ ಕೇಳಿದ್ರೆ ಕೊಡ್ಬೋದು. ನಿನ್ನ ತಜ್ಜೆಗೆ ನೀನು ಲಕ್ಷ ಕೇಳಿದ್ರೆ ನಾನು ಕೊಡೋಕ್ಕಾಗಲ್ಲಪ್ಪ. 15 ದಿವಸ ಟೈಮ್ ಕೊಡು, ಆಮೇಲೆ ನೋಡೋಣ. ನೋಡ ನೀನು ಸುಮ್ಮನೆ ಕೊಡಪ್ಪ, ನೀನು ಸುಮ್ಮನೆ ಕೊಟ್ಬಿಡು ನೀನು. ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಅಷ್ಟೇನು ಇಲ್ದಿದ್ದು ರಾಮಾಯಣ ಮಾಡಿಬಿಡ್ತೀನಿ ನನ್ನ ಮನೆಗೆ. ನನ್ನ ಹೆಂಡತಿ ಯಾವತ್ತೂ ಏನು ಕೇಳ್ದೋಳೆ ಇಲ್ಲ ಅವಳು. ನಂಗೊಂದು ಜೊತೆ ವಾಲೆನ ಕೊಡು ಅಂತ ಕೇಳ್ತಾವಳೆ. ಏನು ಇಲ್ದಿದ್ದು ರಾಮಾಯಣ ಮಾಡ್ತೀನಿ? ಏನಾ ಸಮಾಚಾರ? ಏನೋ ಹೋಗ್ದೋಗ್ತಾಗ ಮಾತಾಡ್ತಾ ಇದೀಯಾ? ಹಾಂ, ಏನು ಸಮಾಚಾರ? ಎಲ್ಲರನ್ನೂ ಯಾಮಾರಿಸ್ದಂಗೆ ನೀನು ನನ್ನ ಯಾಮಾರ್ಸೋಕ್ಕಾಗಲ್ಲ, ಅರ್ಥ ಮಾಡ್ಕೊಂಬಿಡು. ನನಗೆಲ್ಲ ಗೊತ್ತು. ಏನೆಲ್ಲ ಗೊತ್ತು? ಏನೋ ನಿನ್ನ ಸಮಾಚಾರ? ಅಪ್ಪ ಸುಮ್ಮನೆ ಮಾತಾಡಿದ್ರೆ ಮಾತು ಬೆಳೀತದೆ. ಸುಮ್ಮನೆ ನೀನು ನನಗೆ ದುಡ್ಡು ಕೊಟ್ಬಿಡು. ಅಲ್ಲ ಅದೇನೋ ಯಾಮಾರಿಸೋದು ಅಂತ ಇದೆಯಾ? ಅದೇನೋ ಕರೆಕ್ಟಾಗಿ ಮಾತಾಡು. ಅದೇನದು ಮಾತಾಡ್ಬಿಡು. ನೋಡಪ್ಪ, ನನ್ನ ತಮ್ಮನ್ನ ಎತ್ಕೊಂಡೋಗಿ ನೀನು ಆ ಸಂಧ್ಯಾ ಆಂಟಿ ಕೊಟ್ಟಿರೋದು ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹಾಂ, ಆ ಅಮ್ಮನ ಹೊಟ್ಟೆಗೂ ಇರೋದು ಮಗು ಅಲ್ಲ ಗಡ್ಡೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ನನ್ನ ತಮ್ಮನ ಎತ್ಕೊಂಡೋಗಿ ಕೊಟ್ಟಿದ್ಯಾ? ನೋಡಪ್ಪ, ನಂಗೆ 2 ಲಕ್ಷ ಕೊಟ್ಟದ್ದು ಸರಿ ಹೋಯ್ತು. ಇದನ್ನು ಎಲ್ಲರಿಗೂ ಹೇಳ್ಬೇಕಾಗ್ತೈತೆ. ತಾತನ ಗಂಟ ಹೋಗ್ಬೇಕಾಗ್ತೈತಿ ಈ ವಿಷಯ. ಹೋಗಿ ತಾತನ ಕೇಳ್ತೀನಿ, ಆ ಅಮ್ಮನ ಸಂಧ್ಯಾಕ್ಕೂ ಹೇಳ್ತೀನಿ. ಈಸ್ಕೊಂಬಂದು ಅಮ್ಮನ ಕೈಲಿ ಮಗುನ ಕೊಡ್ತೀನಿ. ಏನ ಬಂದಿರೋದು ಅಂತ? ಏನು ಬಂದಿರೋದು? ನನ್ನ ಎದೆ ಮೇಲೆ ಹಾಕ್ಕೊಂಡು ಹೋಗಕ್ಕೆ ನಾನು ಇಷ್ಟೆಲ್ಲ ಒದ್ಲಾಡ್ತಾ ಇದ್ದೀನಿ ನಾನು. ಏನೋ ತಿಂತೀಯ ಒಟ್ಟಿಗೆ ನೀನು? ಅನ್ನ ತಿಂತೀಯೋ ಮಣ್ಣು ತಿಂತೀಯೋ? ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಮುಚ್ಚಪ್ಪಾಯೇ,
ಮುಚ್ಚಬೇಕು ಬಾಯಿ. ಮಾತಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ. ಅಲ್ಲ ಅವಳು ಸಂಧ್ಯಾ ಆಸ್ತಿ ಎಲ್ಲ ಅವನ ಕಾತೈತೆ, ಇಲ್ಲಿರೋ ಆಸ್ತಿ ಎಲ್ಲ ನಿನ್ನ ಕಾತದೆ. ನನ್ನ ಮಕ್ಕಳು ರಾಜರು ಬದುಕ್ತಾರೆ ಅಂತ ನಾನು ಆಸೆ ಪಟ್ಟರೆ ನೀನೇನೋ ಈ ಮಾತು ಮಾತಾಡ್ತಾ ಇದೆಯಾ? ಎತ್ಕೊಂಡೋಗ, ಕೊಡೋಗ ನಿಮ್ಮ ಅಮ್ಮನಿಗೆ ಎತ್ಕೊಂಡೋಗಿ ಮಗುನ ಕೊಡೋಗ. ಇರೋ ಇಷ್ಟು ಆಸ್ತಿ ಒಳಗೆ ಇಬ್ರು ಕಚ್ಚಾಡ್ರೋ ನನಗೇನಾಗಬೇಕು? ಸಂಧ್ಯಾಕ್ಕೆ ಮಕ್ಕಳಿಲ್ಲ ಅಂತಂದರೆ ಅವ್ರ ಅಪ್ಪನೂ ಅವ್ರ ಅಮ್ಮನೂ ಯಾವ್ದನ ಅನಾಥಾಶ್ರಮಕ್ಕೋ ಇಲ್ಲ ಯಾವ್ರಿಗೆ ಬೇಕಾದವ್ರಿಗೋ ಆಸ್ತಿ ಕೊಟ್ಕೊತಾರೆ. ನಾನು ಹಂಗಾಗೋದು ಬೇಡ, ನನ್ನ ಮಕ್ಕಳಿಬ್ರು ಚೆನ್ನಾಗಿರ್ಲಿ ಗಂಡು ಮಕ್ಕಳು ಅಂತ ನಾನು ಆಸೆ ಪಟ್ಟರೆ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದೀಯಾ? ಎತ್ಕೊಂಡೋಗ, ಇಲ್ಲ ನಾನೇ ಎತ್ಕೊಂಬಂದು ನಿಮ್ಮ ಅಮ್ಮನ ಕೈ ಕೊಡ್ತೀನಿರ. ಒಳ್ಳೆ ಆಸ್ತಿ 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 ಒಳ್ಳೆ ಆಸ್ತಿ ಹುಚ್ಚಿಡ್ಬಿಟ್ಟದಲ್ಲಪ್ಪ ನಿಂಕ. ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ನೀವು ಮುಂದೆ ಚೆನ್ನಾಗಿರ್ಬೇಕು ಅಂತ, ಮುಂದೆ ಚೆನ್ನಾಗಿರ್ಬೇಕು ನೀವು, ಎಲ್ಲಕ್ಕಿಂತ ಚೆನ್ನಾಗಿರ್ಬೇಕು. ನೀನು ಓದ್ದಾ? 4 ಅಕ್ಷರ ಕಲ್ತಿದ್ಯಾ? ಉದ್ಧಾರ ಅದ? ಏನೂ ಇಲ್ಲ. ನೀನು ಹೋಗ್ತಾ ಕಷ್ಟ ಬೇಕಿತ್ತು ನೋಡೋಗ. ರಾಮನೂ ಇವನ್ನ ಆಶಂಕರ್ನ ಹೆಂಗವ್ರೆ ನೋಡೋಗ, ಅವ್ರನ್ನ ನೋಡಿ ಕಲೀರೋ. ಹಂಗನ ಬುದ್ಧಿ ಬರಲಿ ನಿಮ್ಕ. ಯಾರನ್ನೋ ನೋಡಿ ಕಲಿಯಂಥದ್ದು ಕರ್ಮ ನನಗೇನಪ್ಪ? ಹಂಗಾದ್ರೆ ಬಾಯಿ ಮುಚ್ಕೊಂಡು ಬಿತ್ತಿರು, ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು ನೀನು. ಇವಾಗ ಅದೆಲ್ಲ ಕತೆ ಬೇಕಾಗಿಲ್ಲ. ನನಗೆ 2 ಲಕ್ಷ ರೂಪಾಯಿ ದುಡ್ಡು ಬೇಕು, ಕೊಡಂದ್ರೆ ಕೊಡು ಅಷ್ಟೇ. ಇವಾಗ ಮನೆ ಕೂತಾ ಇದೆಯಾ? ನೀನು ಎಂಟ್ರ ಕೈಲಿ ಫೋನ್ ಮಾಡ್ಸು ನೀನು ಎಂಟ್ರ ಕೈಲಿ ಫೋನ್ ಮಾಡಿಸು. ಅದು ಯಾವ ವಾಲೆ ಬೇಕೋ ನಾನೇ ತಕ್ಕೊಡ್ತೀನಿ, ನಾನೇ ಕರ್ಕೊಂಡೋಗಿ ತಕ್ಕೊಡ್ತೀನಿ. ಅವ್ಳಿಗೆ ಏನು ವಾಲೆ ಬೇಕೋ, ಏನು ಒಡವೆ ಬೇಕೋ, ಏನು ಬಟ್ಟೆ ಬೇಕೋ ತಕ್ಕೊಡ್ತೀನಿ. ನೀನೇನು ತಕ್ಕೊಡ್ಬೇಕಾಗಿಲ್ಲ, ನನ್ನ ಕೈಲಿ ದುಡ್ಡು ಕೊಡು, ನಾನೇ ತಕ್ಕೊಡ್ತೀನಿ. ಲೇ, ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನೀನು ಎಂಥ ಡೂಪ್ಲಿಕೇಟ್ ನನ್ನ ಮಗನು ಅಂತ ನನಗೆ ಚೆನ್ನಾಗಿ ಗೊತ್ತು. ಲೇ, ಮಾತಾಡಿದ್ದಿ ಅಂದರೆ ವಾಣಿಸ್ತೀನಿ ಸರಿಯಾಗಿ. ನಡಿಯಾ, ಹೋಗ ಮನೆಗೆ ಹೋಗ. ನೋಡಪ್ಪ, ನೀನು ಹಿಂಗೆಲ್ಲ ಮಾತಾಡಿದ್ರೆ ನೋಡ, ನಾನು ಸುಮ್ಮನೆ ಇರೋನಲ್ಲ. ಸುಮ್ಮನೆ ನನಗೆ ದುಡ್ಡು ಬೇಕು, ದುಡ್ಡು ಕೊಡಲ್ಲ. ಯಾವ ದುಡ್ಡು ಇಲ್ಲ ನನ್ನ ಹತ್ರ. ನಾನು ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಏನು ಅಪ್ಪನೂ ಮಗನು? ಲೇ ಶಿವ ಬೇಡ ನೋಡಪ್ಪ, ಎಲ್ಲ ತಗೊಂಡಾಗ ಆಯಮ್ಮನ ಸಂಧ್ಯಾ ಕೇಳ್ಬಿಡ್ತೀನಿ. ಆಯಮ್ಮನ ಆಮೇಲೆ ನಿನ್ನ ಮೇಲೆ ಜಗಳ ಮಾಡ್ತಾಳೆ, ಕೊತ್ತಿಸ್ಬಿಡ್ತೀನಿ. ನೋಡ್ಕೊಂಡು ನನ್ನ ಮಗನೇ ನೋಡಿದೆ ನಮ್ಮ ಇವನು ಏನು ಮಾತಾಡ್ತಾನೆ, ನನ್ನ ಬ್ಲಾಕ್ ಮೇಲ್ ಮಾಡ್ತಾವ ನಮ್ಮ ಇವನು. ಲೈ, ಏನೋ ನಿಂದು ಮನ್ಕೋಗ್ದಿರಾ? ಅವಳು ಬಸ್ರೆನ್ಸು ದೇವಸ್ಥಾನಕ್ಕೋ ಪಿಕ್ಚರ್ಕೋ ಎಲ್ಲನ ಪಾರ್ಕ್ಗೋ ಕರ್ಕೊಂಡು ಹೋಗ್ಬೇಕು ಇಂಥ ಟೈಮಾಗೆ ಅವಳನ್ನ ಖುಷಿಯಾಗಿ ನೋಡ್ಕೊಬೇಕಾ? ಲೇ ಮನು, ಲೇ ಇದೇನು ದಗದಾಗ ಅಂತ ಹಿಂಗುರಿತಾ ಇದೆಯಾ? ಯಾಕೋ ಏನಾಯ್ತು ಅಂದರೆ ನಂಗೆ 2 ಲಕ್ಷ ರೂಪಾಯಿ ಬೇಕು, ಅವಳು ವಾಲೆ ಬೇಕು ಅಂತೇಳಿ ಅವಳೆ ವಾಲೆ ತಕ್ಕೊಡ್ಬೇಕು ನಾನು ಅವಳಿಗೆ. ನಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ. ದುಡ್ಡಿದ್ರು ಕೊಡಲ್ಲ ಅಂತ ಹೇಳ್ತಾನೆ. ಅಮ್ಮ, ನಾನು ಕೊಡಲ್ಲ ಅಂತ ಹೇಳಿಲ್ಲ, ಮನೆಗೆ ಹೋಗಿ ಆ ಹುಡುಗಿ ಕೈಲಿ ಫೋನ್ ಮಾಡಿಸು ಅಂತ ಹೇಳಿದ್ನಿ. ಹೇಳ್ತಾವನಲ್ಲ, ಮನೆಗೆ ಹೋಗಿ ಆ ಹುಡುಗಿ ಕೈಲಿ ಫೋನ್ ಮಾಡಿಸು ಅಂತ. ಅಜ್ಜಿ, ಅವಳಿಗೆ ತಿಳಿದಿರಾ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅಂತ. ನಿಮಿಷಕ್ಕೊಂದು ಮಾತು ಮಾತಾಡ್ತಾನಲ್ಲಮ್ಮ ಇವನು. ಇವಾಗ ಬೇಕು ಅಂದ್ಲು ಅಂತನು, ಇವಾಗ ನೋಡಿದ್ರೆ ನಿನ್ನ ಹತ್ರ ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತವನೆ ಅಂತ ಹೇಳ್ತಾವನಲ್ಲಮ್ಮ ಇವನು. ಮನ್ಕೋಗಿ ಫೋನ್ ಮಾಡಿ ಅವಳ ಕೈಲಿ ಕೊಡ, ಅವಳ ಹತ್ರ ಮಾತಾಡ್ತೀನಿ. ಏನು ವಾಲೆ ತಾನೇ ತಕ್ಕೊಡೋಣ ಬಿಡು, ಬಸ್ರೆನ್ಸ್ ಏನೋ ಕೇಳ್ತಾವಳೆ ಆಸೆ ಬಿತ್ತು. ಹೋಗು. ಇರಾಜೆ, ನನ್ನ ಕೈಲಿ ದುಡ್ಡು ಕೊಟ್ಬಿಟ್ರೆ ನಾನೇ ಅವಳು ಕರ್ಕೊಂಡೋಗಿ ಯಾವ್ದು ಬೇಕೋ ಅದು ತಕ್ಕೊಡ್ತೀನಿ. ಆ ಹುಡುಗಿ ಮಾತಾಡ್ಲಮ್ಮ, ನಂಗೆ ಕೂಡ ಆ ಹುಡುಗಿ ಮಾತಾಡಲಿ, ಆಮೇಲೆ ನಾನು ದುಡ್ಡು ಕೊಡ್ತೀನಿ. ಅಲ್ಲಿವರೆಗೂ ನಾನು ದುಡ್ಡು ಕೊಡಲ್ಲ ಅಷ್ಟೇ. ಅಪ್ಪ, ಇಲ್ಲಿವರೆಗೂ ಮೋಸ ಮಾಡಿರೋದು ಸಾಕು, ಇನ್ನು ಮುಂದೆ ನೀನು ಮೋಸ ಮಾಡೋಂಗಿಲ್ಲ ನಮ್ಗೆ. ಅಜ್ಜಿ, ನಿನ್ನ ಮಗನ ಎಂಥ ಕೆಲಸ ಮಾಡೋನು ಗೊತ್ತಾ? ಏನಂತ ಕೆಲಸ ಮಾಡೋನಪ್ಪ? ಏನಪ್ಪ ಅಂತ ಮಾಡಬಾರ್ದು ಕೆಲಸ ಮಾಡಿರೋದು ನನ್ನ ಮಗನು? ಏ ಗೌರಿ, ನಮ್ಮ ಅಪ್ಪನ ಬರ್ತಾವನು, ಏನು ಹೇಳ್ಬಿಡ್ತಾನೋ ಏನು, ಎಂಥ ಕೆಲಸ ಆಗ್ಬಿಡ್ತು? ಅಮ್ಮ, ಏನ ಅಮ್ಮ ಅಪ್ಪನ ಬರ್ತಾವನೆ? ಅಯ್ಯೋ ಅದೇ ನಿಮ್ಮಪ್ಪನ ಹೊಸ್ದಾಗಿ ನೋಡ್ತಾನೆ, ನಂಗೆ ಆಗ್ತಾ ಇದೆಯಾ? ಏನು ಸಮಯ? ಯಾಕಪ್ಪ ಮನೋ, ಮನೆಗೆ ಹೋಗಿಲ್ಲ ಇನ್ನ ಇಲ್ಲ ತಾತ. ನಾಮಕರಣಕ್ಕೆ ಅಮ್ಮನ ಕರ್ಕೊಂಬ. ಸರಿ ತಾತ, ಕರ್ಕೊಂಬರ್ತೀನಿ. ಹೋಗು ಬಸ್ರೆನ್ಸು ಪಾಪ ಯಾರು ಇಲ್ಲ ಮನೆಯಾಗ. ಆಯ್ ಮುಂಚೆ ಹೊರಟೋಗಿರ್ತಾಳೆ, ಒಬ್ಳು ದಾರಿ ಕಾಯ್ತಾ ಇರ್ತಾಳೆ. ಕೆಲಸದಿಂದ ನೀನು ಹಂಗೆ ಹೊರಟೋಗ್ಬಿಡ್ಬೇಕು, ಇಲ್ಲಿಗೆ ಬರೋದೇನಕ್ಕ. ಹಂಗೆ ಏನು ಬೇಕು ಎತ್ತಬೇಕು ಅಂತೆಲ್ಲ ಕೇಳ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಬೇಕಪ್ಪ. ನೀನು ಹಂಗಿಂದ ಹಂಗೆ ಹೋಗು, ಇಲ್ಲಿ ಗಂಟೆ ಬರೋಕ್ಕೆ ನೋಬೇಡ. ನಾಮಕರಣಕ್ಕೆ ಮರಿಬೇಡ್ರಿ, ಇಬ್ರು ಬರಬೇಕು. ಸರಿ ತಾತ, ಆಯ್ತು. ಏ ಗೌರಿ, ನಿಮ್ಮವ್ರ ಯಾರವ್ರು ಅವ್ರಿಗೆಲ್ಲ ಫೋನ್ ಮಾಡಿ ಹಂಗೆ ಹೇಳ್ಬಿಡು. ಇವ್ರೇನೋ ಕಾರ್ಡ್ಗಳು ಬೇಡ ಅಂತಂದ್ರು, ಅದಕ್ಕೆ ಕಾರ್ಡ್ಗಳೇನು ಹೊಡ್ಸಲ್ಲ ನಾಮಕರಣಕ್ಕೆ. ಅಯ್ಯೋ, ಯಾಕೆ ಹೊಡ್ಸಲ್ಲ? ಅದೇನೋ ಅವರು ಕತಿಗಳು ಫೋನ್ಗಳ ಕಳ್ಸ್ಕೊತಾರಂತ ಅವರು. ಸರಿ ಬಿಡು. ಯಾರವ್ರಪ್ಪ ನಮ್ಮವ್ರಂತ ನಿನಗೆ ತಿಳಿದಿದ್ದವ್ರು ಯಾರವ್ರೆ? ಅದ್ಯಾಕ ಶಿವ ಅಲ್ಲೋಗಿ ನಿಂತ್ಕೊಂಡಿದ್ದೆ, ಯಾಕ ಏನಾಯ್ತಾ? ಏನು ಇಲ್ಲಪ್ಪ, ಸುಮ್ಮನೆ. ಸರಿ, ನಾಮಕರಣ ರಾಮನ ಮಕ್ಕಳಿಗ ಅದೇನೋ ಹಂಗೆ ಕೆಲ್ಸಗಳಂಗೆ ನೋಡ್ರಪ್ಪ. ನೋಡ್ತೀರಪ್ಪ. ತಾತೋ, ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು ತಾತ. ಏನಪ್ಪ? ಏನ ತಾತನ ಹತ್ರ ಮಾತಾಡೋಂಥದ್ದು? ನೀ ಏನು ಕೇಳ್ತೀಯ? ತಾತನ ದುಡ್ಡು ಕೇಳ್ತೀಯ ಅಷ್ಟೇ ತಾನೇ? ಬೇಕಾಗಿಲ್ಲ ನನಗೆ ದುಡ್ಡು, ನಾನು ತಾತನ ಹತ್ರ ಮಾತಾಡಬೇಕು. ತಾತ, ನಾನು ನಿನ್ಗೇನೋ ಹೇಳ್ಬೇಕು ತಾತ. ಹೋಗು, ಮನೆಗೆ ಹೋಗು. ಬಾಪ ಈ ಕಡೆಕ್ ನೀನು ಬಾ ಈ ಕಡೆಕ. ಲೇ ಇರಾ, ಅದೇನೋ ಹೇಳ್ತಾರಂತೆ ಹೇಳಿರಾ. ಏನಪ್ಪ ಅದೇನೋ ಹೇಳಪ್ಪ. ಮುಂದುವರಿಯುವುದು.